ನೋಡಿ ಇಲ್ಲೆಲ್ಲಾನು ತಿಂಡಿ ತಿನ್ನಕ್ಕೆ ನಿಲ್ಸಿದ್ದಾರೆ ನೋಡಿ. ಒಳ್ಳೆ ಪ್ಲೇಸ್ ಅಂತೂ ಸಖತ್ತಾಗಿದೆ ನೋಡಿ. ನೋಡಿ ಸಖತ್ತಾಗಿದೆ ಪ್ಲೇಸ್ ನೋಡಿ. ಒಂದ್ಸರಿ ತಿಂಡಿ ಮಾಡ್ಕೊಂಡು ಈ ಕಡೆ ಹಿಂಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಫ್ರೂಟ್ಸ್ ಇತ್ತು, ಸಖತ್ತಾಗಿದೆ ಇದು ನೋಡಿ. ಇದು ಬರೀ ಹಿಮಾಲಯಸ್ ಅಷ್ಟೇ ಸಿಗೋದಂತ. ಇದು ಸಖತ್ತಾಗಿದೆ, ನೋಡ್ಬೋದು ನೀವು ಮರ ಎಲ್ಲ. ಇಲ್ಲಿಂದ ನೋಡಿದ್ರೆ ಸಖತ್ತಾಗಿ ವ್ಯೂ ಇದೆ ನೋಡಿ. ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಜನನೂ ಓಡಾಡ್ತಾ ಇದ್ದಾರೆ. ಸೂಪರ್ ಆಗಿದೆ ಪ್ಲೇಸ್ ಅಂತೂ ಇದು. ಮೋಸ್ಟ್ಲಿ ನಾವು ಅದ್ರ ಮೇಲೆ ಹೋಗ್ತೀವಿ ಅನ್ಸುತ್ತೆ. ಯಾಕೆಂದರೆ ಇನ್ನು ಈ ಕಡೆಯಿಂದ ಅದು ರಿವರ್ನ ಕ್ರಾಸ್ ಮಾಡಬೇಕು ಅಂದರೆ ಮೋಸ್ಟ್ಲಿ ಆ ಕಡೆ ಹೋಗಲೇಬೇಕಾಗುತ್ತೆ ನೋಡಿ. ಫಾಲೋ ಅಪ್ ಮಾಡಿ ನಮ್ಮ ಹಿಂದ್ಗಡೆಯಿಂದ ವೆಹಿಕಲ್ಸ್ ಬರ್ತಾನೆ ಇದೆ ಹಿಂದೆ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಲ್ರೆಡಿ. ಬೆಟ್ಟ ಎಲ್ಲ ಕೊರೆದು ರೋಡ್ ಮಾಡ್ತಿದ್ದಾರೆ. ಮತ್ತೆ ನಾಳೆ ಬೆಳಗ್ಗೆ ಇಲ್ಲಿ ಮಳೆ ಬಿದ್ದರೆ ಇದೇನೇ ಬೆಟ್ಟ ಕುಸಿದು ಲ್ಯಾಂಡ್ ಸ್ಲೈಡ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಇದು ಬಂದ್ಬಿಟ್ಟು ರೋಡು ಉತ್ತರಾಕಾಶಿಯಿಂದ ನಾವು ಇದಕ್ಕೆ ಹೋಗ್ತಿದ್ದೀವಿ ಈಗ, ಸೀತಾಪುರ ರೋಡ್. ಫುಲ್ಲು ಎಲ್ಲ ಹೊಡಿತವ್ರೆ, ಹಿಂದೆಲ್ಲ ಕಲ್ಲೆಲ್ಲ ಹೊಡೆದು ಪುಡಿ ಮಾಡ್ತಾಯಿದ್ದಾರೆ. ಎಲ್ಲ ಮೋರಿಗೆ ಹಾಕೋರೆ, ಇಲ್ಲೆಲ್ಲ ನೋಡಿ ಡೈವರ್ಷನ್ ಬೋರ್ಡ್ ಹಾಕೋರೆ. ಇಲ್ಲಿ ನೋಡಿ, ಇಲ್ಲಾನು ಬೆಟ್ಟ ಎಲ್ಲ ಕೊರಿತಾ ಇದ್ದಾವೆ ಮೇಲೆಯಿಂದ ಬೆಟ್ಟನ ನೋಡಿ. ಅಲ್ಲಿ ಬೆಟ್ಟ ಕೊರಿತಾ ಫುಲ್ಲು ಈ ಬಂಡೆನೆಲ್ಲ ಹೊಡೆದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ರೋಡ್ನ ನೋಡಿ. ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ತುಂಬಿಟ್ಟಿದೆ. ಇಲ್ಲಿ ಫುಲ್ಲು ಏನೋ ಪವರ್ ಪ್ರಾಜೆಕ್ಟ್ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಅದಕ್ಕೆ ಪವರ್ ಜನರೇಷನ್ ಟನಲ್ ಇದೆ ಅಲ್ಲಿ. ನೋಡಿ ಇಲ್ಲೆಲ್ಲ ಸಖತ್ತಾಗಿದೆ. ಮೋಸ್ಟ್ಲಿ ಏನೋ ಇದು ಪವರ್ ಪ್ರಾಜೆಕ್ಟ್ ಅನಿಸುತ್ತೆ. ಅದಕ್ಕೇನೆ ಇಲ್ಲಿ
ನಿಮಗೆ ಇದೆಲ್ಲ ತೆಗಿಯಂಗಿಲ್ಲ ಅಂತ ಹೇಳಿದರು. ದಟ್ ಮೀನ್ಸ್ ನೋ ಡ್ರೋನ್ ಝೋನ್, ಅದಕ್ಕೇ ಫೋಟೋ ವಿಡಿಯೋ ಏನೂ ತೆಗಿಬಾರ್ದು ಅಂತ. ನೋಡಿ ಅಲ್ಲಿ ನೋಡಿ ಮನೆಗಳು ಹೆಂಗಿದೆ, ನೋಡಿ ಇದು ಸಖತ್ತಾಗಿದೆ. ನೋಡಿ ಬೆಟ್ಟ ಎಲ್ಲ ಕೊರೆದು ಏನೋ ಪ್ರಾಜೆಕ್ಟ್ ಮಾಡಿದ್ದಾರೆ ಇದು ಒಳಗಡೆ. ಗಾಡಿನೇ ಎಳಿತಾ ಇಲ್ಲ, ಕ್ವಿಕ್ ಕ್ವಿಕ್ ಅಂತ ಐತೆ. ನೋಡಿ ಸಾಕಾಗ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಕಾಣಿಸ್ತಾ ಇರೋದು. ನೋಡಿ ಈ ಕಡೆ ಇಲ್ಲೇನೆ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದು. 2 ಡೇಸಿಂದ ನೋಡ್ತಿದ್ರು. ಇಲ್ಲಿ ಬಿಟ್ಟರೆ ಎಲ್ಲೂ ಉತ್ತರಾಖಂಡಲ್ಲಿ ನಮಗಂತೂ ಕಾಣಿಸೇ ಇಲ್ಲ. ನೋಡಿ ಇಲ್ಲಿ ಉತ್ತರಾಖಂಡಲ್ಲಿ ಆಲೂಗಡ್ಡೆ ಬೆಳೆದಾರೆ. ಆಲೂಗಡ್ಡೆ ಸಬ್ಜಿ ದಾಲ್ಗೆ ಹಾಕಕ್ಕೆ. ನೋಡಿ ಫುಲ್ಲು ಫಾರೆಸ್ಟೇ ಇದೆ. ಇನ್ನು ಅದೆಷ್ಟು ದೂರ ನಡಿಬೇಕು, ಇನ್ನು ನಾವು ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ. ಇಲ್ಲಿ ನೋಡಿ ಶ್ರೀನಗರ್ ಅಂತ ಹಾಕೋರೆ. ಶ್ರೀನಗರ್ಗೆ 19 ಕಿಲೋಮೀಟ್ರ್ ಇದೆ ಇನ್ನು. ಅದು ಯಾವ ಶ್ರೀನಗರ್ ಅಂತ ಗೊತ್ತಿಲ್ಲ ನನಗೂ ಇನ್ನು. ಸೊ ನೋಡೋಣ ಶ್ರೀನಗರ್ ಯಾವುದು ಅಂತ. ಮೋಸ್ಟ್ಲಿ ನಾವು ಶ್ರೀನಗರ ದಾಟ್ಕೊಂಡೇ ಹೋಗ್ತೀವಿ ಅನಿಸುತ್ತೆ. ಚೆಕ್ ಮಾಡೋಣ ಇಲ್ಲಿ. ನೋಡಿ ಇಲ್ಲಿಂದ ಶ್ರೀನಗರ್ಗೆ ಹೋಗ್ಬೋದು. ಶ್ರೀನಗರ್ ಇನ್ನು 5 ಕಿಲೋಮೀಟ್ರ್ ಇದೆ. ಇನ್ನು 5 ಕಿಲೋಮೀಟ್ರ್ ಹೋದರೆ ಶ್ರೀನಗರ್. ನೋಡಿ ಇಲ್ಲೆಲ್ಲ ಬೈಕ್ ರೈಡ್ ಮಾಡ್ಕೊಂಡೆಲ್ಲ ಬರ್ತಾರೆ. ಬಸ್ಸನ್ನ ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಫುಲ್ಲು ಜೋರಾಗಿ. ಇಲ್ಲಿ ನೋಡಿ ಮುಂದೆ ವೆಹಿಕಲ್ ಬರ್ತಿದೆ. ಸೊ ಇವಾಗ ಉತ್ತರಾಖಂಡ. ಈಗ ನೋಡಿ ಅಲ್ಲಿ ಬದ್ರಿನಾಥ್ 153 ಇದೆ, ಕೇದಾರ್ನಾಥ್ 193, ಬದ್ರಿನಾಥ್ ಕೇದಾರ್ನಾಥ್ 175 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಇಲ್ಲಿಂದ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಎಲ್ಲ ಜೆಂಡಾ ಹಾಕೊಂಡೆ ಬರ್ತಿರ್ತಾರೆ. ಕೇಸರಿದು ಇಲ್ಲ, ಎಲ್ಲೋ ಇಲ್ಲ ಬ್ಲೂ ಹಾಕೊಂಡಿದ್ದಾರೆ. ಯಾವ್ದಾವುದಕ್ಕೆ ಅಂತ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಟ್ನಲ್ಲಿ ಮಾಮೂಲಿ ಇಲ್ಲಿ ನೋಡಿ ಇಲ್ಲಿ ಶ್ರೀನಗರ್. ಈಗ ನಾವು ಇವಾಗ ಶ್ರೀನಗರಲ್ಲಿ ಇದ್ದೀವಿ. ಇಲ್ಲಿ ರುದ್ರಪ್ರಯಾಗ್ 31 ಕಿಲೋಮೀಟರ್ಸ್, ಸಮ್ಮರ್ ಕ್ಯಾಪಿಟಲ್ ಗರ್ಸೈನ್ 110, ಬದ್ರಿನಾಥ್ 192 ಇದೆ. ಇದು ಶ್ರೀನಗರ್. ನೋಡಿ ಇಲ್ಲೆಲ್ಲ ಪೊಲೀಸ್ ಎಲ್ಲ ನಿಂತಿದ್ದಾರೆ. ನಾವು ಯಾವಾಗಲೂ ಶ್ರೀನಗರ್ನ ನ್ಯೂಸಲ್ಲಿ ಕೇಳ್ತಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ. ನೋಡಿ ಇಲ್ಲಿಂದ ಎಲ್ಲ ಫುಲ್ಲು ಹೋಗ್ತಾ ಇದ್ದಾರೆ ಜನ, ವೆಹಿಕಲ್ಸ್ ಎಲ್ಲ. ಫುಲ್ ಟ್ರಾಫಿಕ್ ಆಗಿದೆ ಶ್ರೀನಗರಲ್ಲಿ. ಎಲ್ಲ ಟೂರಿಸ್ಟ್ ವೆಹಿಕಲ್ಸೇ ಜಾಸ್ತಿ ಇದ್ದಾವೆ ಶ್ರೀನಗರಲ್ಲಿ. ಎಲ್ಲ ಟೂರಿಸ್ಟ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಈಗ ನೋಡಿ ಇದೆಲ್ಲ ಶ್ರೀನಗರ್ ಸಿಟಿ. ಇದು ಇವಾಗ ನಾವು ಸಿಟಿಯಿಂದ ಆಚೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಕೆಳಗಡೆ ಎಲ್ಲ ಫುಲ್ಲು ಆ ಕಡೆ ಹಿಲ್ ಸ್ಟೇಷನ್ನೇ ಜಾಸ್ತಿ ಇದೆ. ಆಲ್ಮೋಸ್ಟ್ ನಾವು 2 ಡೇಸಿಂದ ಬರೀ ಹಿಲ್ಸ್ ಎಲ್ಲ ಇದ್ದೀವಿ. ನೋಡಿ ಇಲ್ಲೆಲ್ಲ ಜನ ಇದ್ದಾರೆ. ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೆಳಗಡೆ. ಇಲ್ಲಿ ನೋಡಿ ಈಗ ಇಲ್ಲಿ ನಾವು ದಾರಿದೇವಿ ಹತ್ರ ಬಂದಿದ್ದೀವಿ. ಇಲ್ಲಿಂದ ದಾರಿದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡ್ಬೋದು ಇಲ್ಲೆಲ್ಲ ಆ ಕಡೆ ಬಂದು ಫುಲ್ಲು ಕನ್ಸ್ಟ್ರಕ್ಷನ್. ಅಲ್ಲಿ ನೋಡಿ ಮೇಲ್ಗಡೆ ಹತ್ಬಿಟ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಹೋದ್ರೆ ಇನ್ನ ದಾರಿದೇವಿ ಟೆಂಪಲ್ ಕಾಣಿಸುತ್ತೆ. ಸೊ ದಾರಿದೇವಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಹೋಗೋದು ಸೀತಾಪುರ್ಗೆ ಹೋಗ್ತೀವಿ. ಓಕೆ ನೋಡಿ ಜನ ಎಲ್ಲ ಇಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಡೆ ಬರ್ತಾ ಇದ್ದಾರೆ. ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಆಲ್ರೆಡಿ ಇಲ್ಲೇನೆ ಫುಲ್ಲು ಏನಪ್ಪ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ. ಅದೇನೆ ದಾರಿದೇವಿ ಟೆಂಪಲ್ಲು. ಸೊ ಈಗ ನಾವು ದಾರಿದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಿರೋದು ನಾವು ಹೋಗ್ತಿರೋ ಬಸ್ ಏನೇ. ಸೊ ಅವರು ನಮ್ಮ ಟೀಮ್ ಏನೇ.
ಅಯ್ಯೋ ಅಣ್ಣ ಇಲ್ಲಿಂದಾನೆ ಸಿಗ್ನಲ್ ಕೊಡ್ತಾ ಇದ್ದಾರೆ, ಇಲ್ಲೇ ನಿಲ್ಸು ಅಂತ ಹೇಳಿ. ಅವರು ಇನ್ನು ಮುಂದೆ ಹೋಗ್ತಾ ಇದ್ದಾರೆ, ನೋಡೋಣ ಅವರೆಲ್ಲ ನಿಲ್ಲಿಸ್ತಾರೋ ಅಲ್ಲೇ ಪಾರ್ಕಿಂಗ್ ಆಗಿಬಿಟ್ಟು ನಾವು ಟೆಂಪಲ್ಗೆ ಹೋಗಿ ಬಂದು ಮತ್ತೆ ರುದ್ರಪ್ರಯಾಗ ಹೋಗ್ತೀವಿ. ಈಗ ನಾವು ಆಲ್ಮೋಸ್ಟ್ ಬಂದಿದ್ದೀವಿ ಪಾರ್ಕಿಂಗ್ ಇಂದ ಆಚೆಗೆ ಬಂದು. ಈಗ ನಾವು ದಾರಿದೇವಿ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಟೆಂಪಲ್ ಬಂದ್ಬಿಟ್ಟು ಇದು ನಿಮ್ಗಿರೋದು ಕೆಳಗಡೆ ನೀರಲ್ಲಿ ಕಾಣಿಸುತ್ತೆ, ಇಲ್ಲಿಂದ ಎಂಟ್ರೆನ್ಸ್ ಹೋಗ್ತೀವಿ. ಸೊ ಬನ್ನಿ ಎಂಟರ್ ಆಗ್ಬಿಟ್ಟು ನೋಡೋಣ ಯಾವ ಕಡೆಯಿಂದ ಹೋಗ್ಬೇಕು ಏನು ಅಂತ ನೋಡ್ಕೊಂಡು. ಸೊ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಸ್ಲಿಪ್ಪರ್ ಕೆಳಗಡೆ ಬಿಡ್ಬೋದಾ? ಓಕೆ, ನಮ್ ಗಾಡಿ ಕೆಳಗಡೆ ಚಪ್ಪಲಿ ಬಿಡ್ಬೋದು ಅಂದ್ರೆ, ಸೊ ಅದಕ್ಕೆ ನಾವು ಚಪ್ಪಲಿ ಹಾಕೊಂಡು. ಹಾ ಸರ್, ನಮ್ಮ ಗಂಟೆ ಹೊಡೆದು ಗಂಟೆಲಿ ಸೌಂಡೇ ಬರಲಿಲ್ಲ. ನಾವು ಗಂಟೆ ಹೊಡೆದು ನಾವು ಸಕ್ಸಸ್ಫುಲ್ ಆಗಿ ಗಂಟೆ ಹೊಡೆದು ಈಗ ಜೈ ಮಾ ದಾರಿ ದೇವಿ ಟೆಂಪಲ್, ಓಕೆ, ಮಾ ದಾರಿ ದೇವಿಗೆ ಹೋಗ್ತಾ ಇದೀವಿ. ಬನ್ನಿ ಹಿಂಗೆ ಹೋಗೋಣ. ಎಲ್ಲ ಕಡೆನೂ ಕಾಮನ್, ಹೋಗ್ಬೇಕಾರೆ ಬರ್ಬೇಕಾರೆ ಸೈಡಲ್ಲೆಲ್ಲ ಶಾಪಿಂಗ್ ಮಾಡೋದಿರ್ತದೆ, ಇಲ್ಲಿ ಶಾಪಿಂಗ್ ಬೇಕಾದ್ರೆ ಮಾಡ್ಬೋದು ಯಾರಾದ್ರು. ಸೊ ಈಗ ನಾವು ಇಲ್ಲಿಂದ ವಾಕ್ ಮಾಡ್ಕೊಂಡು ಹಂಗೋಗಿ ಅಲ್ಲಿಗೆ ಹೋಗ್ಬೇಕಿರುತ್ತೆ. ಅದೇನೇ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇನೇ ಮಾ ದಾರಿ ದೇವಿ ಟೆಂಪಲ್ ನೋಡಿ ಅಲ್ಲಿಗೆ. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಬನ್ನಿ ಹೋಗೋಣ, ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. ಬನ್ನಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಗಂಟೆ ಹೊಡ್ಕೊಂಡು ಇಲ್ಲಿಂದ ಹಿಂಗೆ ಮುಂದೆ ಹೋಗಿ ಅಲ್ಲಿ ದಾರಿ ದೇವಿ ದರ್ಶನ ಮಾಡ್ಕೊಂಡು ಬರ್ಬೇಕು. ನೋಡಿ ಇಲ್ಲಿ ಟೆಂಪಲ್ ಬಂದ್ಬಿಟ್ಟು ಫುಲ್ಲು ನೀರಲ್ಲಿ, ಇಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಫ್ಲಡ್ ಎಲ್ಲ ಆದಾಗ. ನೋಡಿ ಇಲ್ಲೆಲ್ಲ ಇಲ್ಲಿಂದ ಹಿಂಗೆ ಹೋದ್ರೆ ದಾರಿ ದೇವಿ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರೋಣ. ಇಲ್ಲಿ ನೋಡಿ, ಟ್ರೂತ್ ಬ್ರಿಂಗ್ಸ್ ಲಾಸ್ಟಿಂಗ್ ಪ್ರಾಸ್ಪೆರಿಟಿ, ಇವೆಲ್ಲ ಓದ್ಕೊಳ್ಳಿ ನೀವು. ಇಲ್ಲಿಂದ ಹಿಂಗೆ ಮುಂದೆ ಹೋದ್ರೆ ಟೆಂಪಲ್ ನೋಡಿ. ಬ್ಲಾಗ್ ಮಾಡ್ತಿರೋ ಜೊತೆ ಬ್ಲಾಗ್ ಮಾಡಿ. ಜೈ ದಾರಿ ಅಂತ ಬರ್ದಿದ್ದಾರೆ. ಸೊ ಇಲ್ಲಿಂದ ಬಂದು ಇಲ್ಲಿ ಫುಲ್ಲು ಗಂಟೆ ಹೊಡ್ಕೊಂಡಾನೆ ಹೋಗ್ಬೇಕು. ಇಲ್ಲಿ ನೋಡಿ ಹಿಂಗೋಗಿ ಹಂಗೆ ಹೊರಗಡೆ ಹೋಗ್ಬೇಕು. ಅಲ್ಲಿ ಫುಲ್ಲು ರಶ್ ಇದೆ, ಅದು ಆಮೇಲೆ ಸಿಗೋಣ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ, ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಹೋಮ ಮಾಡ್ತಿರ್ತಾರೆ. ಸೊ ಅಲ್ಲಿ ಹೋಮ ಹತ್ರದಿಂದ ಬಂದು ಇಲ್ಲಿಂದ ಮುಂದೆ ಹಿಂಗೆ ಬಂದು ಎಕ್ಸಿಟ್ ಆಗಬೇಕಾಗಿರುತ್ತೆ. ಮತ್ತೆ ಇಲ್ಲಿಂದ ಹಿಂಗೆ ಬಂದು ಇಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಸನಿಂದ ಈ ಕಡೆ ಬಂದರೆ ಈ ಕಡೆನೇ ಬ್ರಿಡ್ಜ್ ಇದೆ. ಸೊ ಇಲ್ಲೆಲ್ಲ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಕಡೆ ಹೋಗ್ತಾ ಇದ್ದಾರೆ. ಸೊ ನಾವು ಈ ಕಡೆನೇ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೊಂದು ಫೋಟೋ ತಗೊಂಬರೋಣ. ಇವರು ಹಾಂ, ಅಲ್ಲಿ ಬ್ರಿಡ್ಜ್ ಮೇಲೆ ಅಂತೆ, ಬ್ರಿಡ್ಜ್ ಮೇಲೆ ಫೋಟೋ ಸೆಷನ್. ಅದನ್ನೇ ಟೆಂಪಲ್ ನೋಡಿ. ಕೇಬಲ್ ಕಾರ್ ಎಲ್ಲ ಇದೆ, ಹೋಗ್ಬಿಟ್ಟಿದೆ ಕೇಬಲ್ ಕಾರು. ಚಿರು ಕೇಬಲ್ ಕಾರ್ ನೋಡು. ಬ್ರಿಡ್ಜು ಈ ಕಡೆ. ದೇವಿ ದರ್ಶನ ಮಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬಂದು ಈಗ ಹೋಗ್ಬಿಟ್ಟು ಇಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ತಗೊಂಡು ಅಲ್ಲಿಂದ ಹಿಂಗೇನೆ ಹೊರಡಬೇಕು. ತಗೊಂಡು ಇಲ್ಲೆಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ನಾವು ಜಸ್ಟ್ ಅವ್ರನ್ನ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಸೊ ನಮಗೇನು ಇಲ್ಲಿ ತಗೊಂಡು ಹೊತ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಪೇಂಟಿಂಗ್ ಎಲ್ಲ ಸಖತ್ತಾಗಿದೆ. ಇದು ಇಲ್ಲಿಂದ ಹಿಂಗೆ ಹೋಗ್ಬೋದಿರುತ್ತೆ. ಇಲ್ಲೆಲ್ಲ ಸ್ಕ್ವಾಶ್ ಇದೆ, ಇಲ್ಲೆಲ್ಲ ನೋಡಿರೋದು. ಓಕೆ, ನೆಕ್ಸ್ಟಿಗೆ ಹೋಗಿ ಇಲ್ಲಿಂದ ಹೋಗಿ ಹತ್ಕೊಂಡು ನಾವೀಗ ಇಲ್ಲಿಂದ ಇದಕ್ಕೆ ಹೋಗ್ತೀವಿ, ಇಲ್ಲಿಗೆ ರುದ್ರಪ್ರಯಾಗ ಹೋಗ್ತೀವಿ. ಸೊ ನೆಕ್ಸ್ಟ್ ರುದ್ರಪ್ರಯಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಟನಲ್ ಒಳಗಡೆ ಹೋಗ್ತಿದ್ದೀವಿ.
ಟನಲ್ ಒಳಗಡೆ ಕರ್ಕೊಂಡು ಹೋಗಿಲ್ಲ, ಸೊ ಲೆಫ್ಟ್ ತಗೊಂಡು ಈಗ ಹೋಗ್ತಾ ಇದೀವಿ. ಹಾ, ಟನಲ್ ಅಲ್ಲಿ ಹೋಗ್ತೀವಿ ಅನ್ಕೊಂಡ್ವಿ, ಆದ್ರೆ ಟನಲ್ ಅಲ್ಲಿ ಹೋಗಿಲ್ಲ. ಯಾರು ಏನ್ ಮಾಡಕ್ ಆಗಲ್ಲ, ನಾವೇನ್ ಮೊದ್ಲು ಬಂದು ನೋಡಿಲ್ಲ ಅಲ್ವಾ.